ಸೆಪ್ಟೆಂಬರ್ ತಿಂಗಳು ಇನ್ನೇನು ಹತ್ರ ಬರ್ತಾ ಇದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಯಾವ ರಾಶಿಯವರಿಗೆ ಶುಕ್ರನ ಬಲ ಸಿಗಲಿದೆ, ಶುಕ್ರನ ಪ್ರಭಾವ, ಶುಕ್ರ ಗ್ರಹದ ಸಂಚಾರವನ್ನಾಧರಿಸಿಕೊಂಡು ಶುಕ್ರ ಗ್ರಹದ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಯಾವ ರೀತಿಯಲ್ಲಿರಲಿದೆ, ಯಾವ ಯಾವ ರಾಶಿಯವರಿಗೆ ಶುಕ್ರ ತೊಂದರೆ ಕೊಡಬಹುದು, ಯಾವ ರಾಶಿಯವರಿಗೆ ಶುಕ್ರ ಬಲವನ್ನು ಕೊಡ್ತಾನೆ, ಯಾವ ರಾಶಿಯವರಿಗೆ ಶುಕ್ರ ಬಲ ಎಷ್ಟು ದಿನಗಳ ತನಕ ಇರುತ್ತೆ, ಇದೆಲ್ಲದನ್ನು ಸಹ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಸೆಪ್ಟೆಂಬರ್ ತಿಂಗಳ ಶುಕ್ರ ರಹಸ್ಯ. ನಿಮಗೆಲ್ಲರಿಗೂ ಸಹ ನಮಸ್ಕಾರ. ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದೇ ಥರ ವಿಶೇಷವಾದ, ನೀವು ಊಹೆನೂ ಮಾಡಿರಲ್ಲ ಆ ಥರ ಅದ್ಭುತವಾದಂತಹ ವಿಚಾರಗಳನ್ನು ನಿಮಗೆ ತಲುಪಿಸ್ತಾ ಇರ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ವಿಡಿಯೋ ನೋಡ್ತಾ ಇರೋರು ಓಂ ಶುಕ್ರಾಯ ನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮ ರಾಶಿ ನಕ್ಷತ್ರಗಳು ಏನಾದರೂ ನನ್ನ ಹತ್ರ ಪ್ರಶ್ನೆಗಳು ಕೇಳಬೇಕು ಅಂತ ಅನ್ಸಿದ್ರೆ ಆ ಪ್ರಶ್ನೆಯನ್ನು ಸಹ ನೀವು ಕಮೆಂಟ್ ಮಾಡಿ ದಯವಿಟ್ಟು. ನಾನು ಎಲ್ಲರ ಕಮೆಂಟನ್ನು ಓದ್ತಾ ಇರ್ತೇನೆ, ನಿಜವಾಗ್ಲೂ ಓದ್ತೇನೆ. ಸಾಧ್ಯವಾದಾಗೆಲ್ಲ ರಿಪ್ಲೈ ಸಹ ನಾನೇ ಮಾಡ್ತಾ ಇರ್ತೇನೆ. ಮೊಬೈಲ್ ನನ್ನ ಕೈಲಿರುತ್ತೆ, ಅದರಿಂದಾಗಿ ಒಳ್ಳೆಯದಾಗಲಿ. ನೋಡಿ, ಶುಕ್ರ ಗ್ರಹನ ಪ್ರಭಾವ ಸೆಪ್ಟೆಂಬರ್ ತಿಂಗಳಲ್ಲಿ ತಿಳ್ಕೊಳ್ಬೇಕು ಅಂತಂದ್ರೆ ಶುಕ್ರ ಸಂಚಾರವನ್ನು ತಿಳ್ಕೊಳ್ಬೇಕು. ಶುಕ್ರ ಗ್ರಹ ಸೆಪ್ಟೆಂಬರ್ ತಿಂಗಳ ಮೊದಲೆರಡು ವಾರಗಳು ಕರ್ಕಾಟಕ ರಾಶಿಯಲ್ಲಿ, ನಂತರದ 2 ವಾರಗಳು ಸಿಂಹ ರಾಶಿಯಲ್ಲಿ ಇರಲಿದ್ದಾನೆ. ನಿಮಗೆ ಬಹಳ ಆದಿಯಲ್ಲೇ ಹೇಳ್ತೇನೆ, ನಾನು ಇನ್ನು ಮುಂದೆ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ, ಶುಭ ವಿಚಾರಗಳು, ಎಚ್ಚರಿಕೆಗಳು ಎಲ್ಲದೂ ಮಾಡಲಿದ್ದೇನೆ. ಬಟ್ ಈ ವಿಡಿಯೋನ ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಓನ್ಲಿ ಕೇವಲ ಶುಕ್ರನ ಪ್ರಭಾವವನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೇನೆ. ಮಾಸ ಭವಿಷ್ಯ ಹೇಳಿದಾಗ ಎಲ್ಲಾ ಗ್ರಹಗಳನ್ನು ನಾನು ಕೌಂಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಇದಕ್ಕೆ ಇರತಕ್ಕಂಥ ವ್ಯತ್ಯಾಸವನ್ನು ನೀವು ತಿಳ್ಕೊಳ್ಬೇಕಷ್ಟೇ. ಅದು ನಿಮ್ಮ ಮನಸ್ಸಲ್ಲಿ ಗೊತ್ತಿದ್ರೆ ಸಾಕು, ಇನ್ನೇನು ಅವಶ್ಯಕತೆ ಇಲ್ಲ. ನೋಡಿ, ಶುಕ್ರ ಗ್ರಹ ಮೊದಲೆರಡು ವಾರಗಳು ಕರ್ಕಾಟಕ ರಾಶಿಯಲ್ಲಿರ್ತಾನೆ, ನಂತರದ 2 ವಾರಗಳು ಸಿಂಹ ರಾಶಿಯಲ್ಲಿರ್ತಾನೆ. ಇದು ಓವರ್ ಆಲ್ ಆಗಿ ಮೇಷರಾಶಿಯವರಿಗೆ ತುಂಬಾ ಒಳ್ಳೆಯದು. ಯಾಕೆಂದ್ರೆ ಚತುರ್ಥದ ಶುಕ್ರನು ಶುಭಕರನೇ, ಪಂಚಮದ ಶುಕ್ರನು ಶುಭಕರನೇ. ಆದರೆ ಆ ಮನೆ ಅಂದ್ರೆ ಕರ್ಕ ರಾಶಿ ಹಾಗೂ ಸಿಂಹ ರಾಶಿ, ಈ ಮನೆಗಳಿದೆಯಲ್ಲ ಕರ್ಕ ಹಾಗೂ ಸಿಂಹ, ಇದು ಶುಕ್ರನಿಗೆ ಅಷ್ಟು ಪವರ್ಫುಲ್ ಆಗಿರತಕ್ಕಂಥ ಜಾಗಗಳು ಅಲ್ಲ. ಆದರೆ ಬಹಳ ಪ್ರಮುಖವಾಗಿ ಪಂಚಮದ ಶುಕ್ರ ಇನ್ನೂ ಒಂದು ಸ್ವಲ್ಪ ಅನುಕೂಲಗಳನ್ನು ನಿಮಗೆ ಖಂಡಿತವಾಗಿ ಮೇಷರಾಶಿಯವರಿಗೆ ಕೊಡ್ತಾನೆ. ನೋಡಿ, ಮೊದಲ 2 ವಾರಗಳು ಶುಕ್ರನ ಒಂದು ಅನುಗ್ರಹದಿಂದಾಗಿ ಉದ್ಯೋಗದಲ್ಲಿ, ಅಂದರೆ ಯಾರು ಜಾಬ್ ಮಾಡ್ತಾ ಇರ್ತೀರಲ್ಲ ಆ ಜಾಬಲ್ಲಿ ನಿಮ್ಗೆ ಏನೋ ಒಂದು ಪ್ರಮೋಷನ್ಗಿನ್ನ ಸ್ಯಾಲ್ರಿ ಹೈಕು, ಅಥವಾ ನಿಮ್ಮ ಸ್ಯಾಲ್ರಿನ ಅಡಮಾನವಾಗಿ ಇಟ್ಕೊಂಡು ಲೋನ್ ಕೊಡ್ತಾರಲ್ಲ, ಸ್ಯಾಲ್ರಿ ಮೇಲೆ ಲೋನ್ ಕೊಡ್ತಕ್ಕಂಥದ್ದು ಏನಾದ್ರು ನಿಮಗೆ ಅವಶ್ಯಕತೆ ಇದ್ದರೆ, ನಮ್ಮ ಸ್ಯಾಲ್ರಿ ಮೇಲೆ ಲೋನ್ ಬೇಕು ಅಂತಲೋ ಅಥವಾ ಸ್ಯಾಲ್ರಿ ಹೈಕ್ ಬೇಕು ಅಂತಲೋ, ಏನೋ ಒಂದು ಬೋನಸ್ ಬೇಕು ಅಂತಲೋ, ಹೀಗೆ ಶುಕ್ರನ ಉದ್ಯೋಗದಿಂದ ಅಥವಾ ವ್ಯಾಪಾರ ವ್ಯವಹಾರಗಳಿಂದ ಶುಕ್ರನ ಅನುಗ್ರಹ ನಿಮಗೆ ಬೇಕು ಅಂತಂದ್ರೆ, ದುಡ್ಡು ಬೇಕು ಅಂತಂದ್ರೆ ಮೊದಲ 2 ವಾರಗಳಲ್ಲಿ ಪ್ರಯತ್ನಿಸಬೇಕು. ನಂತರ ಅಂದ್ರೆ ನೀವು ಬಿಸ್ನೆಸ್ ಇತ್ಯಾದಿಗಳು ಮಾಡಲಿಕ್ಕೆ ದುಡ್ಡು ಬೇಕು, ಅಥವಾ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಬೇಕು, ಅಥವಾ ಯಾವುದೋ ಒಂದು ಕೆಲಸ ಮಾಡಬೇಕು, ಆ ಕೆಲಸ ಆಗಬೇಕು ಅಂದ್ರೆ ದುಡ್ಡು ಬೇಕು, ದುಡ್ಡಿದ್ರೆ ಆ ಕೆಲಸ ಆಗೋಗ್ತಿತ್ತು ಅಂತ ನೀವೇನೋ ಕಾಯ್ತಾ ಇದ್ದೀರಾ ಅಂದ್ರೆ ಶುಕ್ರ ಬಲ ನಿಮಗೆ ನಂತರದ 2 ವಾರಗಳಂದ್ರೆ ಸೆಪ್ಟೆಂಬರ್ ತಿಂಗಳ ಕೊನೆಯ 2 ವಾರಗಳಲ್ಲಿ ಖಂಡಿತವಾಗಿ ಸಿಗ್ತದೆ. ಸೊ ಓವರ್ ಆಲ್ ಆಗಿ ನೋಡಿದಾಗ ಮೊದಲ 2 ವಾರಗಳು ಉದ್ಯೋಗದಲ್ಲಿ, ನಂತರದ 2 ವಾರಗಳು ಬೇರೆ ವ್ಯಾಪಾರ ವ್ಯವಹಾರಗಳಲ್ಲಿ ಶುಕ್ರ ನಮಗೆ ಬಲವನ್ನು ಕೊಡಲಿದ್ದಾನೆ ಮೇಷರಾಶಿಯವರಿಗೆ. ನೆಕ್ಸ್ಟ್ ವೃಷಭ ರಾಶಿಯವರಿಗೆ ತೃತೀಯ ಚತುರ್ಥಕ್ಕೆ ಹೋಗ್ತಾನೆ. ಸೊ ತೃತೀಯ ಚತುರ್ಥ ಅಂದ್ರಲ್ಲಿ ತೃತೀಯದಲ್ಲಿ ಭಾಗ್ಯಸ್ಥಾನವನ್ನು ನೋಡ್ತಾನೆ, ಚತುರ್ಥದಲ್ಲಿ ಕರ್ಮಸ್ಥಾನವನ್ನು ನೋಡ್ತಾನೆ. ಸೊ ಅದರಿಂದ ವೃಷಭ ರಾಶಿಯವರಿಗೂ ರಾಶ್ಯಾಧಿಪತಿ ಬೇರೆ, ಷಷ್ಠ್ಯಾಧಿಪತಿ ಬೇರೆ. ಆದ್ರಿಂದ ನಿಮಗೆ ಏನೇ ಸಾಲ ಇತ್ಯಾದಿಗಳು ಬೇಕು ಅಂದ್ರೆ, ಸ್ವಲ್ಪ ದುಡ್ಡು ಸಾಲ ಬೇಕು, ಯಾರೇ ಕೊಟ್ಟರು ಪರವಾಗಿಲ್ಲ, ನಂಗೆ ಒಟ್ಟ ಸಾಲ ಬೇಕು, ವೃಷಭ ರಾಶಿ ಅರ್ಜೆಂಟಾಗಿ ಸಾಲ ಬೇಕು ಅಂದರೆ ನಿಮಗೆ ಸೆಪ್ಟೆಂಬರ್ ತಿಂಗಳ 15ನೇ ತಾರೀಕು ನಂತರ ಪ್ರಯತ್ನ ಮಾಡಿದ್ರೆ ನಿಮಗೆ ಸಾಲ ಸಿಗಲಿದೆ. ಶುಕ್ರ ಅನುಗ್ರಹ ತುಂಬ ಚೆನ್ನಾಗಿ ಆಗಲಿದೆ. ಇಲ್ಲ ಅಂತಂದ್ರೆ ಸ್ವಲ್ಪ ಮೊದಲ 2 ವಾರ ಆದರೂ ಸ್ವಲ್ಪ ಅವಮಾನಗಳಾಗ್ಬೋದು. ಬಟ್ ಎಲ್ಲೋ ಒಂದು ಕಡೆ ಸಹೋದರ ಸಹೋದರಿಯರಿಂದ ನೀವು ಒಂಚೂರು ಲಾಭವನ್ನು ಪಡಿಬಹುದು ಮೊದಲ 2 ವಾರಗಳಾದರೆ. ಇಲ್ಲಿ ಸ್ವಲ್ಪ ಸಮಸ್ಯಾದಿಗಳು ಅಂಥದ್ದು, ಅವಮಾನಾದಿಗಳು ಅಂಥದ್ದು ಸ್ವಲ್ಪ ಇರ್ತದೆ. ಬಟ್ ಆದರೂ ಅದನ್ನು ತಡ್ಕೊಳ್ಬೇಕು, ಸ್ವಲ್ಪ ದುಡ್ಡು ಬೇಕು ಅಂತಂದರೆ. ಮಿಥುನ ರಾಶಿಯವರ ಕತೆ ಬೇರೆ ಥರ. ಮಿಥುನ ರಾಶಿಯವರಿಗೆ ಮೊದಲ 2 ವಾರಗಳು, ಸೆಪ್ಟೆಂಬರ್ ತಿಂಗಳ ಮೊದಲ 2 ವಾರಗಳು ದುಡ್ಡು ಕಣ್ಣಿಗೆ ಕಾಣುತ್ತೆ, ಕೈಗೆ ಸಿಗಲ್ಲ. ಯಾಕೆ ಅಂತಂದರೆ ಶುಕ್ರ ದ್ವಿತೀಯದಲ್ಲಿರ್ತಾನೆ. ಸೊ ನಂತರ 2 ವಾರಗಳು ಅಂತಂದರೆ ತೃತೀಯಕ್ಕೆ ಹೋಗ್ತಾನೆ ಶುಕ್ರ. ಆದ್ದರಿಂದ ಸೆಪ್ಟೆಂಬರ್ 15ರ ನಂತರ ಅದೃಷ್ಟವಶಾತ್ ಸ್ವಲ್ಪ ಹಣಕಾಸನ್ನು ನೋಡಬಹುದು, ಅಥವಾ ಅವಿವಾಹಿತರಿಗೆ ವಿವಾಹದ ವಿಚಾರಗಳು ಸ್ವಲ್ಪ ಅನುಕೂಲ ಆಗಬೇಕು, ಪಿತ್ರಾರ್ಜಿತ
ಜಾಸ್ತಿ ಬೇಡ, ಅಟ್ಲೀಸ್ಟ್ ಸ್ವಲ್ಪ ದುಡ್ಡು ಬೇಕು ಅಂದರೆ 15ನೇ ತಾರೀಕು ನಂತರ ಪ್ರಯತ್ನ ಮಾಡಬೇಕಾಗ್ತದೆ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಶುಕ್ರ ಇರ್ತಾನೆ. ಸೊ ಅದರಿಂದಾಗಿ ಮೊದಲೆರಡು ವಾರಗಳು, ಸೆಪ್ಟೆಂಬರ್ ತಿಂಗಳ ಮೊದಲೆರಡು ವಾರಗಳು ಶೋಕಿನಲ್ಲೇ ದುಡ್ಡು ಹಾಳು ಮಾಡುವ ಸಾಧ್ಯತೆ ಇದೆ. ಒಳ್ಳೆ ಬಟ್ಟೆ, ಕಾಸ್ಟ್ಲಿ ಅದರ ಬ್ಯಾಗು, ಮತ್ತೊಂದು ಇನ್ನೊಂದು, ಸುಮ್ಮನೆ ಹಿಂಗೆ ಖರ್ಚುಗಳು ತುಂಬ ಮಾಡಿಬಿಡ್ತೀರಾ ಶೋಕಿ ಮೇಲೆ. ನಂತರದ 2 ವಾರಗಳು ನಿಮಗೆ ದುಡ್ಡು ಕಣ್ಣಿಗೆ ಕಾಣುತ್ತೆ, ಕೈಗೆ ಸಿಗಲ್ಲ ಅಂತಲೋ, ಅಥವಾ ಚೆನ್ನಾಗಿ ದುಡ್ಡಿತ್ತು ಎಲ್ಲ ಹಾಳು ಮಾಡಿ ನಾನೇ ಸುಮ್ಮನೆ ವೇಸ್ಟ್ ಮಾಡ್ಕೊಂಬಿಟ್ಟೆ ಅಂತನೋ. ಸೊ ದುಡ್ಡಿನ ಅಂತ ಹೇಳ್ತೀವಿ ಮೇಂಟೈನಿಂಗ್ ಮನಿ ಇದೆಯಲ್ಲ, ಸೊ ಅದು ಸರಿಯಾಗಿ ಮಾಡಲ್ಲ ಕರ್ಕಾಟಕ ರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಅಂತ ಕಂಡು ಬರ್ತಾ ಇದೆ. ಏನಾದರೂ ಒಂಚೂರು ದುಡ್ಡು ಬರಬೇಕು ಅಂದರೆ ಮೊದಲೆರಡು ವಾರಗಳಲ್ಲೇ ಬರಬೇಕು ನಿಮಗೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಪ್ರಾಫಿಟ್, ನೀವು ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಾಫಿಟ್ ಬೇಕು ನಿಮಗೆ ಅಂತಂದರೆ ಮೊದಲೆರಡು ವಾರಗಳಲ್ಲೇ ಆಗಬೇಕಾಗತ್ತೆ. ನಿಮ್ಮ ಲಿಕ್ವಿಡ್ ಕ್ಯಾಶ್ ಪ್ರಾಫಿಟ್ ಮಾಡುವ ಬಿಸ್ನೆಸ್ಸಲ್ಲಿ ಬೇಕು ಅಂದರೆ. ಸಿಂಹ ರಾಶಿಯವರಿಗೆ ಏನು ಇಡೀ ಸೆಪ್ಟೆಂಬರ್ ತಿಂಗಳಲ್ಲಿ ಉದ್ಯೋಗದ ವಿಚಾರದಲ್ಲೂ ಅಷ್ಟು ಅನುಕೂಲ ಬರಲ್ಲ. ಯಾಕೆಂದರೆ ಮೊದಲು ವ್ಯಯದಲ್ಲಿರ್ತಾನೆ, ಆಮೇಲೆ ರಾಶಿಗೆ ಬರ್ತಾನೆ. ಎರಡೂ ಅಷ್ಟು ಇದಲ್ಲ. ಬಟ್ ಅಟ್ಲೀಸ್ಟ್ ಸ್ವಲ್ಪನಾರು ಓಕೆ ಅನ್ನುವಂಥದ್ದು ರಾಶಿಗೆ ಬಂದ ಮೇಲೆ ಅಂತ ಅನ್ಕೋಬಹುದು. ಅಂದರೆ ಸೆಪ್ಟೆಂಬರ್ ತಿಂಗಳ 15ನೇ ತಾರೀಕು ನಂತರ ಅಂತ ತೆಗೆದುಕೊಳ್ಬಹುದು. ಬಟ್ ಓವರ್ ಆಲ್ ಶುಕ್ರ ಬಲ ಅಷ್ಟು ಚೆನ್ನಾಗಿಲ್ಲ ಸಿಂಹ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ. ಇನ್ನು ಕನ್ಯಾ ರಾಶಿಯವರಿಗೆ ತಗೊಂಡ್ರೆ, ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಮೊದಲೆರಡು ವಾರ ಒಳ್ಳೆ ಶುಕ್ರ ಬಲ ಇದೆ. ನಂತರ ಶುಕ್ರ ಬಲ ಅಷ್ಟು ಚೆನ್ನಾಗಿಲ್ಲ, ವ್ಯಯಕ್ಕೆ ಬಂದ್ಬಿಡ್ತಾನೆ ಶುಕ್ರ. ಸೊ ಕನ್ಯಾ ರಾಶಿಯವರಿಗೆ ಮೊದಲೆರಡು ವಾರಗಳಲ್ಲಿ ಆರ್ಥಿಕವಾಗಿ ತುಂಬ ಅನುಕೂಲ ಆಗುತ್ತೆ, ಅದೃಷ್ಟವಶಾತ್ ಧನಲಾಭ ಆಗುತ್ತೆ, ಆಮೇಲೆ ತಂದೆ ಕಡೆಯಿಂದ ಸಹಾಯ ಆಗುತ್ತೆ, ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ದುಡ್ಡು ಬರ್ತದೆ. ಈ ಥರ ಮೊದಲೆರಡು ವಾರಗಳಲ್ಲಿ ಫ್ಯಾಮಿಲಿ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಫ್ಯಾಮಿಲಿಯವರು ಬಂದು ನಿಮಗೆ ಸಹಾಯ ಮಾಡ್ತಾರೆ. ನಿಮಗೆ ಏನೇ ಕಷ್ಟ ಏನೇ ಅಂದರೂ ಫ್ಯಾಮಿಲಿಯವರು ಬರ್ತಾರೆ ನಿಮ್ಮ ಹತ್ರ. ಸೊ ಕನ್ಯಾ ರಾಶಿಯವರಿಗೆ ಮೊದಲೆರಡು ವಾರ ಶುಕ್ರ ಬಲ, ನಂತರದ 2 ವಾರಗಳಲ್ಲಿ ಶುಕ್ರ ಬಲ ಇಲ್ಲ. ಸ್ವಲ್ಪ ನಿಮ್ಮ ಮೇಲೆ ಸಮಸ್ಯೆಗಳು, ಅಥವಾ ಕೊಟ್ಟಿ ದುಡ್ಡು ಹಾಳು ಮಾಡಿದೆ ಅನ್ನುವಂಥದ್ದು, ಫ್ಯಾಮಿಲಿಯವರೇ ನಿನ್ಗೆ ಇಷ್ಟು ಹೆಲ್ಪ್ ಮಾಡಿದ್ರು ಕೂಡ ನಿನ್ಗೆ ಇನ್ನೂ ಜವಾಬ್ದಾರಿ ಬರಲ್ಲ ಅಂತ ಬೈಯಕ್ಕೆ ಬರೋದು, ಈ ಥರ, ಅಥವಾ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈಗೆ ಬಂದಿದ್ದನ್ನ ಯಾರೋ ಮೋಸ ಮಾಡಿ ನಿಮ್ಮ ಹತ್ರ ಕಿತ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡುವಂಥದ್ದು, ಇಂಥ ಸಾಧ್ಯತೆಗಳು ಜಾಸ್ತಿ ಬಂದ್ಬಿಡುತ್ತೆ. ಇನ್ನು ತುಲಾ ರಾಶಿಯವರಿಗಾತಾದ್ರೆ, ತುಲಾ ರಾಶಿಯವರಿಗೆ ಅನುಕೂಲ ಇದೆ. ಮೊದಲ 2 ವಾರನೂ ಅನುಕೂಲನೇ, ನಂತರದ 2 ವಾರನೂ ಅನುಕೂಲವೇ. ಮೊದಲೆರಡು ವಾರಗಳಲ್ಲಿ ಉದ್ಯೋಗ ಮಾಡುವಂತಹ ತುಲಾ ರಾಶಿಯವರಿಗೆ ಶುಕ್ರ ಬಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಜಾಬ್ಗೆ ಹೋಗ್ತಾ ಇರ್ತಕ್ಕಂಥವ್ರಿಗೆ. ನಂತರದ 2 ವಾರಗಳು ಆದರೆ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ತುಲಾ ರಾಶಿಯವರಿಗೆ ತುಂಬ ಅನುಕೂಲ ಮಾಡಿಕೊಡಲಿದೆ. ಸೊ ಓವರ್ ಆಲ್ ಆಗಿ ಸೆಪ್ಟೆಂಬರ್ ತಿಂಗಳು ತುಲಾ ರಾಶಿಯವರಿಗೆ ಶುಕ್ರ ಬಲ ಚೆನ್ನಾಗಿ ಕೆಲಸ ಮಾಡಲಿದೆ. ಅದರಲ್ಲೂ ಆರೋಗ್ಯ ವಿಚಾರದಲ್ಲಿ ಸೆಪ್ಟೆಂಬರ್ 15ರ ನಂತರ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಎಲ್ಲ ತುಂಬ ಚೆನ್ನಾಗಿದೆ. ನಿಮಗೂ ಒಳ್ಳೆಯ ಪ್ರಾಮುಖ್ಯತೆ ಬರ್ತಕ್ಕಂಥದ್ದು 15ರ ನಂತರ, ಸೆಪ್ಟೆಂಬರ್ 15ರ ನಂತರ. ಇನ್ನು ವೃಶ್ಚಿಕ ರಾಶಿಯವರಿಗೆ ಬಂದರೆ, ವೃಶ್ಚಿಕ ರಾಶಿಯವರಿಗೆ ಬಹಳ ಪ್ರಮುಖವಾಗಿ 9 ಹಾಗೂ 10ನೇ ಮನೆಗೆ ಶುಕ್ರ ಬರ್ತಾನೆ. ಅದರಿಂದ ಮೊದಲೆರಡು ವಾರಗಳು ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ, ಅಥವಾ ಅರ್ಜೆಂಟಾಗಿ ನಿಮಗೆ ಯಾರೋ ಸ್ನೇಹಿತರಿಂದ ದುಡ್ಡು ಬರಬೇಕು, ಅಥವಾ ಯಾರೋ ಬಿಸ್ನೆಸ್ ಪಾರ್ಟ್ನರ್ ನಿಮಗೆ ದುಡ್ಡು ಕೊಡಬೇಕು, ಅಥವಾ ಬೇರೆ ಯಾರ ಹತ್ರ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಾ ಕೂತಿದ್ದೀರಾ, ಅವ್ರು ಕೊಟ್ಟರೆ ಸಾಕು ಅಂತೇಳಿ, ಅಂತಹ ದುಡ್ಡುಗಳು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಅಂತಹ ದುಡ್ಡುಗಳು ಸೆಪ್ಟೆಂಬರ್ ತಿಂಗಳ ಮೊದಲೆರಡು ವಾರಗಳಲ್ಲಿ ಸ್ವಲ್ಪ ನಿಮಗೆ ಸಹಾಯ ಆಗ್ಬೋದು. ಬೇರೆ ಅದು ಲೇಡೀಸಿಂದ ಸ್ವಲ್ಪ ವೃಶ್ಚಿಕ ರಾಶಿಯವರಿಗೆ ಅನುಕೂಲ ಆಗ್ತದೆ. ಅದೃಷ್ಟವಶಾತ್ ನೀವು ಅನ್ಕೊಂಡಿರಲ್ಲ ಈ ಲೇಡಿ ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ, ಆ ಥರ ಸ್ತ್ರೀಯರಿಂದ ಸಹಾಯ ಅನಿರೀಕ್ಷಿತವಾಗಿ ಸೆಪ್ಟೆಂಬರ್ ತಿಂಗಳ ಮೊದಲೆರಡು ವಾರಗಳಲ್ಲಿ ಸಿಗ್ಬೋದು. ನಂತರ ಅಂದರೆ ನೀವು ಉದ್ಯೋಗದಲ್ಲಿ ನಿಮಗೆ ಮಾಡ್ತಾ ಇರೋ ಜಾಬಲ್ಲಿ ನಿಮಗೆ ಸ್ವಲ್ಪ ಶುಕ್ರಾನುಗ್ರಹ ಬೇಕು, ಸ್ವಲ್ಪ ದುಡ್ಡು ಬೇಕು, ಸ್ವಲ್ಪ ಅನುಕೂಲ ಆಗಬೇಕು ಅಂತಂದರೆ ಕಡ್ಡಾಯವಾಗಿ ನೀವು ಸೆಪ್ಟೆಂಬರ್ ತಿಂಗಳ 15ರ ನಂತರ ಪ್ರಯತ್ನ ಮಾಡಬೇಕು ಉದ್ಯೋಗದ ವಿಚಾರದಲ್ಲಿ. ಆಮೇಲೆ ಬಹಳ ಇಂಪಾರ್ಟೆಂಟ್ ಆಗಿ ವೃಶ್ಚಿಕ ರಾಶಿಯವರಿಗೆ ಸೆಪ್ಟೆಂಬರ್ 15 ತಾರೀಕು ದಾಟಿಬಿಟ್ರೆ ಬಿಸ್ನೆಸ್ ಮಾಡೋಣ ಅಂತ ಅನ್ಸ್ಬಿಡುತ್ತೆ. ಎಲ್ಲೋ ಒಂದು ಕಡೆ ಜಾಬ್ ಮಾಡ್ತಾ ಇದ್ರು, ಜಾಬ್ ರಿಸೈನ್ ಮಾಡಿ ಬಿಸ್ನೆಸ್ಗೆ ಹೋಗೋಣ ಅನ್ಸುತ್ತೆ, ಅಥವಾ ಜಾಬ್ ಮಾಡ್ತಾ ಯಾರಿಗೂ ಗೊತ್ತಿಲ್ದಂಗೆ ಸೀಕ್ರೆಟ್ ಆಗಾರು ಒಂದು ಬಿಸ್ನೆಸ್ ಮಾಡೋಣ, ಅಥವಾ ಅಂದರೆ ಆಫೀಸಲ್ಲಿ ಗೊತ್ತಾಗ್ದಂಗಾರು ಮಾಡೋಣ, ಅಥವಾ ಸೈಡ್ ಬಿಸ್ನೆಸ್ ಆಗಿ ಏನೋ ಮಾಡೋಣ, ಇಂಥದ್ದೆಲ್ಲ ಐಡಿಯಾಗಳು ಬರಕತ್ಬಿಡುತ್ತೆ ವೃಶ್ಚಿಕ ರಾಶಿಯವರಿಗೆ. ಬಟ್ ಪಂಚಮ ಶನಿ ಇರೋದ್ರಿಂದ ನಾಟ್ ರೆಕಮೆಂಡಬಲ್. ಗೊತ್ತಲ್ವಾ. ನೆಕ್ಸ್ಟ್ ಧನುರ್ರಾಶಿಯವರಿಗೆ ಮೊದಲ 2 ವಾರಗಳು ಶುಕ್ರ ಚೆನ್ನಾಗಿ ಕೆಲಸ ಮಾಡಲ್ಲ, ನಂತರದ 2 ವಾರಗಳು ಶುಕ್ರ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ತುಂಬ ಸ್ವಲ್ಪ ಅನುಕೂಲವನ್ನು ಮಾಡಿಕೊಡ್ತಾನೆ. ಬಟ್ ಮೊದಲ 2 ವಾರಗಳು ಶುಕ್ರ ನಿಮಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ಖರ್ಚುಗಳು ಮಾಡಿಸ್ಬಿಡ್ತಾನೆ. ಸುಮ್ಮನೆ ಆ ಟೆಸ್ಟು ಈ ಟೆಸ್ಟು ಅದು ಇದು ಅಂದ್ಕೊಂಡು ಅದಕ್ಕೆ ದುಡ್ಡು ಇಲ್ಲದೆ ಸಾಲಗಳು ಮಾಡ್ಕೊಂಬಂದು ಟೆಸ್ಟ್ಗಳು ಮಾಡಿಸ್ಕೊಳ್ಳೋದು, ಸಾಲಗಳು ಮಾಡ್ಕೊಂಬಂದು ಮೆಡಿಸಿನ್ ಮೇಲೆ ಹಾಕೋದು, ಸಾಲಗಳು ಮಾಡ್ಕೊಂಬಂದು ಟ್ರೀಟ್ಮೆಂಟ್ ತೊಗೊಳೋದ್ರ ಈ ಥರ ಸ್ವಲ್ಪ ಧನುರಾಶಿಯವರಿಗೆ ಮೊದಲ 2 ವಾರಗಳು ಸ್ವಲ್ಪ ಸಮಸ್ಯೆ ಕೊಡ್ತಾನೆ. ಬಟ್ ನಂತರದ
2 ವಾರಗಳಿದೆಯಲ್ಲ ಅವು ಸ್ವಲ್ಪ ನಿಮಗೆ ಅನುಕೂಲ ಮಾಡಿ ಕೊಡ್ತಾನೆ ಶುಕ್ರ ಧನುರಾಶಿಯವರಿಗೆ. ಅಂದರೆ 15ನೇ ತಾರೀಕು ನಂತರ ಒಂದು ಸ್ವಲ್ಪ ಅನುಕೂಲ ಮಾಡಿ ಕೊಡ್ತಾನೆ. ಇಲ್ಲಿ ಬಹಳ ಪ್ರಮುಖವಾಗಿ ನೆಕ್ಸ್ಟ್ ರಾಶಿ ಬರ್ತಕ್ಕಂಥದ್ದು ಮಕರ ರಾಶಿ. ಮಕರ ರಾಶಿಯವರಿಗೆ ಮೊದಲ 2 ವಾರಗಳು ಅಷ್ಟು ಅನುಕೂಲ ಇಲ್ಲ, ನಂತರದ 2 ವಾರಗಳು ಅಷ್ಟು ಅನುಕೂಲ ಇಲ್ಲ. ಇಡೀ ತಿಂಗಳು ಸೆಪ್ಟೆಂಬರ್ನಲ್ಲಿ ಶುಕ್ರನಿಂದ ಅಂತ ಅನುಕೂಲಗಳಿಲ್ಲ. ಇಲ್ಲ ಬೇಕೇ ಬೇಕು ಅಂತಂದ್ರೆ ವಿವಾಹಿತ ಸ್ತ್ರೀ ಮಕರ ರಾಶಿಯ ಸ್ತ್ರೀಯರಿಗೆ ಯಜಮಾನರಿಗೆ ಏನಾದ್ರು ಸ್ವಲ್ಪ ಅನುಕೂಲ ಆಗಬಹುದು, ಅಥವಾ ನಾರ್ಮಲ್ ಆಗಿ ಯಾವುದೇ ಮಕರ ರಾಶಿಯವರಾಗಿರಬಹುದು, ಯಾವುದೋ ಟ್ರೀಟ್ಮೆಂಟ್ ತೊಗೊಬೇಕು, ದುಡ್ಡಿಲ್ಲ, ಅರ್ಜೆಂಟ್ ದುಡ್ಡು ಬೇಕು, ತುಂಬಾ ಸಮಸ್ಯೆ ಆಗಿದೆ, ಮೆಡಿಕಲ್ ರೀಸನ್ಸ್ಗೆ ನಿಮಗೆ ದುಡ್ಡು ಬೇಕು ಅಂತ ಆದ್ರೆ ನಿಮಗೆ ದುಡ್ಡು ಸಿಗ್ಬೋದು ಅಷ್ಟೇನೆ ಮಕರ ರಾಶಿಯವರಿಗೆ. ಅದಷ್ಟು ಹೊರತು ಅದು ಸೆಪ್ಟೆಂಬರ್ 15ನೇ ತಾರೀಕು ನಂತರ. ಇಡೀ ಸೆಪ್ಟೆಂಬರ್ ತಿಂಗಳಲ್ಲಿ ಶುಕ್ರನಿಂದ ಅಂತ ಹೇಳ್ಕೊಳ್ಳುವಂತಹ ಅದೃಷ್ಟ ಏನು ಇಲ್ಲ ಯಾರು ಇದರಲ್ಲಿ. ಆದರೆ ಒಂದೇನಪ್ಪ ಅಂತ ವಾಗ್ದಾನಗಳು ತುಂಬಾ ಚೆನ್ನಾಗಿ ಸಿಗುತ್ತೆ. ಅಂದ್ರೆ ನಿಮ್ಗೆ ಯಾವುದೋ ಕೆಲಸ ಮಾಡಬೇಕಂದ್ರೆ ಹೇಳ್ತಾರೆ, ನಿನ್ಗೆ ಯಾಕಪ್ಪ ನಾನು ಕೊಡ್ತೀನಿ ದುಡ್ಡು, ನೀನು ಮಾಡು, ನೀನು ಧೈರ್ಯವಾಗಿ ಮಾಡು, ನಾನು ಇದ್ದೀನಿ, ಯೋಚನೆನ ಮಾಡಬೇಡ. ಈ ಥರದ ಕೆಲವಿಷ್ಟು ಮಾತುಗಳು ಬರಬಹುದು ನಿಮಗೆ ಶುಕ್ರನಿಂದಾಗಿ ಕೇಳಿಸ್ಕೊಳ್ಬಹುದು ಯಾರು ಬಂದು. ಆಮೇಲೆ ಇನ್ನೊಂದು ಹೇಳ್ತೀನಿ, ಸೆಪ್ಟೆಂಬರ್ ತಿಂಗಳ ಮೊದಲ 2 ವಾರಗಳಲ್ಲಿ ಆಶ್ವಾಸನೆಗಳು ಅನ್ನೋ ವಿಚಾರದಲ್ಲಿ ಜಾಬ್ ಆಶ್ವಾಸನೆಗಳು ಸಿಗಬಹುದು ನಿಮಗೆ. ನಾನು ಕೆಲಸ ಕೊಡಿಸ್ತೀನಿ, ಏನು ಟೆನ್ಷನ್ ಮಾಡಬೇಡ, ನಾನು ಪರ್ಮನೆಂಟ್ ಮಾಡಿಸ್ತೀನಿ, ನಾನು ಪ್ರಮೋಷನ್ ಮಾಡಿಸ್ತೀನಿ, ನಾನು ಸ್ಯಾಲ್ರಿ ಹೇಗೆ ಮಾಡಿಸ್ತೀನಿ, ನಾನು ಅದು ಮಾಡ್ತೀನಿ, ಈ ಥರ ಕೆಲವಿಷ್ಟು ವಾಗ್ದಾನಗಳು, ಅದು ಲೇಡೀಸ್ ನಿಮಗೆ ವಾಗ್ದಾನಗಳು ಕೊಡ್ತಾರೆ ಅಂತ ಕಂಡು ಬರ್ತಾ ಇದೆ. ಸೊ ಮಕರ ರಾಶಿಯವರಿಗೆ ಆ ಥರ ವಾಗ್ದಾನಗಳು ಬರುತ್ತೆ. ಬಟ್ ಅದು ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನುವಂಥದ್ದು, ಅವ್ರ ಮಾತು ಎಷ್ಟು ಮಟ್ಟಿಗೆ ನಿಂತ್ಕೊಳ್ತಾರೆ ಮಾತಿನ ಮೇಲೆ ಅಥವಾ ನಡ್ಕೊಳ್ತಾರೆ ಕೊಟ್ಟ ಮಾತಿನಂತೆ ಅನ್ನುವಂಥದ್ದು ಬಹಳ ಮುಖ್ಯ. ನೆಕ್ಸ್ಟ್ ಕುಂಭರಾಶಿ. ಕುಂಭರಾಶಿಯವರಿಗೆ ಇಲ್ಲಿ ಬಹಳ ಪ್ರಮುಖವಾಗಿ ಕಾಣ್ತಾ ಇರತಕ್ಕಂಥ ವಿಚಾರ ಅಂತಂದ್ರೆ ಮೊದಲ 2 ವಾರ ಅಷ್ಟು ಚೆನ್ನಾಗಿಲ್ಲ. ಸಾಲಾದ ವಿಚಾರಗಳು, ಸುಮ್ಮನೆ ಒಂದು ಮಾತಾಡಬಾರ್ದಾಗಿತ್ತು, ನಾನು ಮಾತಾಡಿದ್ರಿಂದಾಗಿ ಇವತ್ತು ದುಡ್ಡು ಕೊಡಂಗಾಗೋಯ್ತು, ಮಾತಾಡಿ ಕೆಟ್ಟೆ, ನಾನು ಮಾತಾಡಿದ್ರೆ ಸುಮ್ಮನೆ ಇದ್ದಿದ್ರೆ ಇವತ್ತು ನನಗೆ ದುಡ್ಡು ಕೊಡಬೇಕಾದ ಪರಿಸ್ಥಿತಿ ಬರ್ತಿರಲ್ಲ. ಈ ಥರದ್ದೆಲ್ಲ ವಿಚಾರಗಳು ಕುಂಭರಾಶಿಯವ್ರಿಗೆ ಸ್ವಲ್ಪ ಸಮಸ್ಯೆ ಆಗ್ಬಿಡುತ್ತೆ ಮೊದಲ 2 ವಾರ. ನಂತರದ 2 ವಾರಗಳು ಕುಂಭರಾಶಿಯವರಿಗೆ ಏನಾಗ್ಬಿಡುತ್ತೆ ಅಂದರೆ ದಾಂಪತ್ಯಕ್ಕೆ ಕಲಹಗಳಾಗುವ ಸಾಧ್ಯತೆ ಇದೆ. ಅಂದರೆ ಗಂಡ ಹೆಂಡತಿ ಜಗಳ ಅಥವಾ ಸುಖ ದಾಂಪತ್ಯ ಇಲ್ಲ ಅಂತ ಗೊತ್ತಾಯ್ತಲ್ವಾ. ಸೊ ಈ ಪ್ರೀತಿಯಲ್ಲಿ ಇರ್ತಕ್ಕಂಥವ್ರಿಗಂತೂ ಇನ್ನೂ ಸಮಸ್ಯೆ, ಲವರ್ಸ್ಗಳಿಗೆಲ್ಲ ಇನ್ನೂ ಸಮಸ್ಯೆ ಅಂತ. ಬಟ್ ನಾನು ಆ್ಯಕ್ಚುಲಿ ಲವ್ ಬಗ್ಗೆ ಹೆಚ್ಚು ಮಾತಾಡಲ್ಲ. ಬಟ್ ದಾಂಪತ್ಯಗಳು ಗಂಡ ಹೆಂಡತಿ ಮಧ್ಯದಲ್ಲಿ ದಾಂಪತ್ಯ ವಿರಸವಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಬಟ್ ಫ್ರೆಂಡ್ಸ್ಗೋಸ್ಕರ ತುಂಬ ಖರ್ಚು ಮಾಡ್ತೀರಾ, ಓಡಾಡಕ್ಕೆ ತುಂಬ ಖರ್ಚು ಮಾಡ್ತೀರಾ, ತುಂಬ ದೂರ ಎಲ್ಲ ಓಡಾಡ್ಕೊಂಡು ಬರ್ತೀರಾ, ವಿದೇಶ ಪ್ರಯಾಣ ಪ್ಲ್ಯಾನ್ ಮಾಡಿದ್ರೂ ಆಶ್ಚರ್ಯ ಇಲ್ಲ, ಈ ಥರದ್ದೆಲ್ಲ ಇರ್ತದೆ. ಬಟ್ ದಂಪತಿಗಳ ಮಧ್ಯೆ ಅಷ್ಟು ಚೆನ್ನಾಗಿಲ್ಲ. ಬಟ್ ಶುಕ್ರನ ಬಲನಿಂದಾಗಿ ನಿಮಗೆ ಯಾರು ಇನ್ವೆಸ್ಟ್ಮೆಂಟ್ ಬೇಕು, ಯಾರು ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿತ್ತು ಅಂದರೆ ಯಾರು ಇನ್ವೆಸ್ಟರ್ಸ್ಗಳೆಲ್ಲ ಸಿಗ್ತಾರೆ ನಿಮಗೆ ಶುಕ್ರನಿಂದಾಗಿ. ಸೊ ಇದೆಲ್ಲ ಸ್ವಲ್ಪ ಅನುಕೂಲಗಳಿದೆ. ಇನ್ನು ಲಾಸ್ಟ್ ಮೀನರಾಶಿ. ಮೀನರಾಶಿಯವರಿಗೆ ಶುಕ್ರನ ಮೊದಲ 2 ವಾರಗಳು ತುಂಬ ಚೆನ್ನಾಗಿರ್ತಾನೆ, ನಂತರದ 2 ವಾರಗಳು ಶುಕ್ರ ಅಷ್ಟು ಚೆನ್ನಾಗಿರಲ್ಲ. ಸೊ ಸಾಲಾದ ವಿಚಾರಗಳು, ಸ್ವಲ್ಪ ಯಾರ್ಯಾವುದೋ ಆರೋಗ್ಯದ ವಿಚಾರವಾಗಿ ಏನೇನಕ್ಕೋ ದುಡ್ಡು, ಏನೋ ಮೆಡಿಕಲ್ ರೀಸನ್ಸ್ಗೋಸ್ಕರ ದುಡ್ಡು ಸಾಲ ಮಾಡ್ಕೊಂಡು ಏನೋ ಟೆಸ್ಟ್ಗಳು ಮಾಡಿಸಿದೆ, ಸಾಲ ಮಾಡಿಕೊಂಡು ಮೆಡಿಸಿನ್ ತಗೊಂಡೆ, ಸಾಲ ಮಾಡ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡೆ, ಈ ಥರ ಸಾಲಗಳಿಗೆ ಹೋಗ್ಬಿಡುತ್ತೆ. ಬಟ್ ಮೊದಲ 2 ವಾರಗಳಿದೆಯಲ್ಲ ಅದೊಂಚೂರು ಶುಕ್ರ ತುಂಬ ಚೆನ್ನಾಗಿದ್ದಾನೆ, ಪಂಚಮದಲ್ಲೇ ಬರ್ತಾನೆ ಶುಕ್ರ. ಸೊ ಅದರಿಂದಾಗಿ ನೀವು ಒಂದು ಸ್ವಲ್ಪ ಜಾಸ್ತಿ ಕಷ್ಟಪಡ್ತೀರಾ, ಶಾರೀರಿಕವಾಗಿ ತುಂಬ ಶ್ರಮವನ್ನು ಹಾಕ್ತೀರಾ, ಆದರೆ ಅದೇ ರೀತಿಯಲ್ಲಿ ರಿಸಲ್ಟ್ಸು ಚೆನ್ನಾಗಿ ಸಿಗುತ್ತೆ. ಅಂದರೆ ಮೊದಲ 2 ವಾರಗಳು ಮಾತ್ರ. ಸೊ ಶುಕ್ರ ಬಲ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡುತ್ತೆ ಮೊದಲ 2 ವಾರಗಳು. ಸೊ ಹಾಗಾದ್ರೆ ನಾನು ಈ 5 ರಾಶಿಯಲ್ಲಿ ಕೆಲವಿಷ್ಟು ರಾಶಿಗಳಿಗೆ ಮೊದಲ 2 ವಾರ ಚೆನ್ನಾಗಿ ಕೆಲಸ ಮಾಡುತ್ತೆ, ಕೆಲವು ರಾಶಿಗಳಿಗೆ ನಂತರದ 2 ವಾರಗಳು ಚೆನ್ನಾಗಿ ಕೆಲಸ ಮಾಡುತ್ತೆ, ಕೆಲವಿಷ್ಟು ರಾಶಿಗಳಿಗೆ ಇಡೀ ತಿಂಗಳು ಶುಕ್ರ ಸ್ವಲ್ಪ ಅನುಕೂಲಕರವಾಗಿ ಇರ್ತಾರೆ. ಇದು ಕೇವಲ ಶುಕ್ರನ ಸಂಚಾರ ಸೆಪ್ಟೆಂಬರ್ ತಿಂಗಳಲ್ಲಿ. ಇದೆಲ್ಲದಕ್ಕೂ ಬಹಳ ಪ್ರಮುಖವಾಗಿ ಶುಕ್ರನ ಒಂದು ಬಲವನ್ನು ಸಂಪೂರ್ಣವಾಗಿ ನೀವು ತೆಗೆದುಕೊಂಡು, ಜೊತೆಗೆ ನಿಮ್ಮ ಎಲ್ಲ ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಇತ್ಯಾದಿ ಎಲ್ಲ ನಿಮ್ಮ ಸಮಸ್ಯೆಗಳಿಗೆ ವಿಶೇಷವಾದಂತಹ ಪರಿಹಾರ ಇದೆ. ಆ ವಿಶೇಷವಾದ ಪರಿಹಾರವನ್ನು ಈಗ ನಾನು ಹೇಳ್ತೇನೆ. ಅಷ್ಟೇ ಅಲ್ಲ, ಈ ವಿಡಿಯೋ ಎಂಡಲ್ಲಿ ಅದ್ಭುತವಾದಂತಹ ನಿಮ್ಮ ಶುಕ್ರ ದೋಷವನ್ನು ಪರಿಹಾರ ಮಾಡಿ ನಿಮಗೆ ಶುಕ್ರ ಬಲವನ್ನು ಕೊಡ್ತಕ್ಕಂಥ ಅದ್ಭುತ ಶುಕ್ರನ 1-2 ಮಂತ್ರಗಳನ್ನು ಸಹ ಹೇಳ್ತೇನೆ. ನೀವು ಆರಾಮಾಗಿ ₹1 ಖರ್ಚಿಲ್ಲ ಆರಾಮಾಗಿ ಆ ಮಂತ್ರಗಳನ್ನು ಕೇಳಿಸ್ಕೊಳ್ತಾ ಇದ್ರು ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಶುಕ್ರ ಬಲ ಉಂಟಾಗ್ತದೆ. ಇಲ್ಲ ನಿಮಗೋಸ್ಕರ ನಾವು ಮಾಡ್ತಾ ಇರತಕ್ಕಂಥ ವಿಶೇಷ ಪರಿಹಾರ, ವಿಶೇಷ ಪ್ರಸಾದವೂ ಸಹ ಇದೆ. ಅದೇನಪ್ಪ ಅಂತಂದ್ರೆ ಆಗಸ್ಟ್ 23ನೇ ತಾರೀಕು ಶ್ರಾವಣ ಕೊನೆ ಶನಿವಾರ, ಅವತ್ತು ಬೆನಕನ ಅಮಾವಾಸ್ಯೆ ಕೂಡ ಇದೆ ಅವತ್ತು. ಸೊ ಶ್ರಾವಣ ಕೊನೆಯ ಶನಿವಾರ ಅಮಾವಾಸ್ಯೆ ಬಂದಿದೆ ಈ ಬಾರಿ ಆಗಸ್ಟ್ 23ನೇ ತಾರೀಕು. ಸೊ ನಮ್ಮ ಯಾಗಶಾಲೆಯಲ್ಲಿ ನಾ ಹಿಂದೆ ಹುಣ್ಣಿಮೆ ಹೋಮದ ದಿವಸನೇ ಹೋಮ ಮುಗಿದ ಮೇಲೆ ಹೇಳಿದ್ದೆ, ಯಾಕೆಂದ್ರೆ ನಮ್ಮ ಹುಣ್ಣಿಮೆ ಕೂಡ ಶ್ರಾವಣ ಶನಿವಾರನೇ ಬಂದಿತ್ತು, ಈ ಸಲ ಅಮಾವಾಸ್ಯೆ ಕೂಡ ಶ್ರಾವಣ ಶನಿವಾರನೇ ಬಂದಿದೆ
ಅಂತ ಹೇಳಿದ್ದೆ. ಸೊ ಈ ಶ್ರಾವಣ ಶನಿವಾರ ಕೊನೆಯ ಶನಿವಾರ ಆಗಸ್ಟ್ 23ನೇ ತಾರೀಕು ನಮ್ಮ ಯಾಗಶಾಲೆಯಲ್ಲಿ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ ನಿಮ್ಮ ಯಾವುದೇ ರೀತಿಯಾದಂತಹ ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ ಇತ್ಯಾದಿ ಯಾವುದೇ ಬಾಧೆಗಳಿದ್ರೂ ಪರಿಹಾರವಾಗಬೇಕು. ಅಷ್ಟೇ ಅಲ್ಲದೆ ಸುದರ್ಶನ ಅಂತಂದಾಗ ಆರ್ಥಿಕ ಬಾಧೆ ಇದ್ರೂ ಪರಿಹಾರ ಆಗುತ್ತೆ, ಆರೋಗ್ಯ ಬಾಧೆಗಳಿದ್ರೂ ಪರಿಹಾರ ಆಗುತ್ತೆ, ಕುಟುಂಬದಲ್ಲಿ ಏನಾದರೂ ಸ್ವಲ್ಪ ಕಲಹಗಳಿದ್ರೂ ಪರಿಹಾರ ಆಗುತ್ತೆ. ಅಷ್ಟೇ ಅಲ್ಲ, ವಿಶೇಷವಾಗಿ ಕುದೃಷ್ಟಿ ಪರಿಹಾರ ಹೋಮವನ್ನು ಮತ್ತೊಂದ್ಸಲ ಮಾಡ್ತಾ ಇದ್ದೇವೆ. ಬಹಳಷ್ಟು ಜನ ಕೇಳಿದ್ರು, ಕುದೃಷ್ಟಿ ಪರಿಹಾರ ಹೋಮ ಮತ್ತೊಂದ್ಸಲ ಮಾಡಿ ಅಂತ. ಸೊ ಈ ಕುದೃಷ್ಟಿ ಪರಿಹಾರ ಹೋಮ, ಅದರ ಜೊತೆಯಲ್ಲಿ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಅದರ ಜೊತೆಯಲ್ಲಿ ಮಹಾಮೃತ್ಯುಂಜಯ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಈ ವಿಶೇಷವಾದ 3 ಹೋಮಗಳು, ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಮಹಾಮೃತ್ಯುಂಜಯ ಹೋಮ, ಕುದೃಷ್ಟಿ ಪರಿಹಾರ ಹೋಮ, ಇದರಲ್ಲಿ ಈ ಬಾರಿ ಅಭಿಮಂತ್ರಣ ಮಾಡಿ ಕೊಡ್ತಕ್ಕಂಥ ವಿಶೇಷ ಕರುಂಗಾಲಿ ಬ್ರಾಸ್ಲೆಟ್ ಜೊತೆಗೆ ಒಂದು ತಾಯತವನ್ನು ಸಹ ಕೊಡ್ತಾ ಇದ್ದೇವೆ. ಅಂದ್ರೆ ನಮ್ಮ ಹೋಮಗಳ ಒಂದು ಪವರ್ ಅನ್ನು ತುಂಬತಕ್ಕಂಥ ಒಂದು ವಿಶೇಷವಾದ ತಾಯತ ಇದು, ಆಯ್ತಲ್ವಾ? ಇದನ್ನ ನೀವೊಂದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ತೆಗೆದು ಕುತ್ತಿಗೆಯಲ್ಲೂ ಹಾಕೋಬಹುದು. ಬಟ್ ನಾನು ಬ್ರೇಸ್ಲೆಟ್ಗೆ ಇದನ್ನ ಹಾಕೊಳ್ತಕ್ಕಂಥದ್ದು ತುಂಬಾ ಒಳ್ಳೇದು ಅನ್ನೋ ರೀತಿಯಲ್ಲಿ ನಾನು ಹಾಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ, ಈ ತರ ಹಾಕೋಬಹುದು ಅಂತ. ಸೊ ಈ ತರ ಒಂದು ವಿಶೇಷವಾದಂತಹ ಕರುಂಗಲಿ ಮಾಲೆಯ ಬ್ರೇಸ್ಲೆಟ್ ಅನ್ನ ತಾಯಿತದ ಜೊತೆಗಲ್ಲಿ ನಾವು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಇನ್ನು ಅವಿವಾಹಿತರಿಗೆ ವಿವಾಹ ಸಿದ್ಧಿಗೋಸ್ಕರ ಸ್ವಯಂವರ ಪಾರ್ವತಿ ಹೋಮ, ಗುರು ದೋಷ ಇರೋರಿಗೆ ಗುರುದೋಷ ಪರಿಹಾರವಾಗಿ ಗುರುಬಲ ಪ್ರಾಪ್ತಿಗೋಸ್ಕರ ಗುರುಶಾಂತಿ ಹೋಮ, ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿಪೀಠಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ, ಈ ಎಲ್ಲಾ ಹೋಮಗಳನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಅದರಿಂದಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋಕೆ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಕಳಿಸರು ಆಗುತ್ತೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗಳಿಗೆ. ಸೊ ನಿಮಗೆ ಎಲ್ಲ ವಿಚಾರಗಳನ್ನ ವಾಟ್ಸಪ್ ಅಲ್ಲಿ ನಿಮಗೆ ರಿಪ್ಲೈ ಬರ್ತದೆ. ನಿಮಗೆ ಶ್ರಾವಣ ಕೊನೆ ಶನಿವಾರ, ಸೊ ಅವತ್ತಿನ ದಿವಸ ಅಮಾವಾಸ್ಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಾವೇ ಸಂಕಲ್ಪ ಮಾಡ್ತೇನೆ ನಿಮ್ಮ ಹೆಸರು ಲೈವಲ್ಲಿ, ನೀವು ಕೇಳಿಸ್ಕೊಳ್ಬಹುದು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು. ಎಲ್ಲಾ ಹೋಮಗಳು ಸಹ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಮಹಾಮೃತ್ಯುಂಜಯ ಹೋಮ, ಕುದೃಷ್ಟಿ ಪರಿಹಾರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ, ಎಲ್ಲಾ ಹೋಮಗಳನ್ನು ಸಹ ನೀವು ಲೈವ್ ನೋಡಬಹುದು. ಹಾಗೂ ಪ್ರಸಾದವನ್ನು ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಬ್ರೇಸ್ಲೆಟ್ ಅನ್ನು ಹಾಕೊಂಡಿದ್ರಲ್ಲ, ಈ ಒಂದು ಕರುಂಗಾಲಿ ಮಾಲೆಗೆ ಬ್ರೇಸ್ಲೆಟ್ ಅನ್ನು ಮಾಡ್ತಿದ್ವಿ. ಕರುಂಗಾಲಿಯ ಬ್ರೇಸ್ಲೆಟ್ ಕೊಡ್ತಿದ್ವಿ. ಯಾಕಂದ್ರೆ ಬಹಳಷ್ಟು ಜನ ಕರುಂಗಾಲಿ ಮಾಲೆ ನಾವು ಹಿಂದೆ ಕೊಟ್ಟಾಗೂ ಕೂಡ ನಮಗೆ ಕರುಂಗಾಲಿ ಬ್ರೇಸ್ಲೆಟ್ ಬೇಕು, ಕರುಂಗಾಲಿ ಬ್ರೇಸ್ಲೆಟ್ ಬೇಕು ಅಂತ ಒತ್ತಿ ತುಂಬಾ ಜನ ಕೇಳಿದ್ರು. ನಾವು ಕರುಂಗಾಲಿ ಬ್ರೇಸ್ಲೆಟ್ ಜೊತೆಗೆ ಒಂದು ವಿಶೇಷವಾಗಿ ಒಂದು ತಾಯಿತ ಸಹ ಕೊಡ್ತಾ ಇದ್ದೇವೆ. ಯಾಕೆಂದ್ರೆ ನಾವು ಈ ಸುದರ್ಶನ ಹೋಮ, ಅಷ್ಟದಿಗ್ಬಂಧನ ಸುದರ್ಶನ ಹೋಮ, ಅದರಲ್ಲಿ ಮೃತ್ಯುಂಜಯ ಹೋಮ, ಕುದೃಷ್ಟಿ ಪರಿಹಾರ ಎಲ್ಲ ಮಾಡಿದಾಗ ಒಂದು ತಾಯಿತ ಕೂಡ, ಹೋಮದ ತಾಯಿತ ಕಟ್ಕೊಂಡ್ರೆ ತುಂಬಾ ಒಳ್ಳೆಯದು, ನಿಮ್ಮ ಕೈಯಲ್ಲೇ ಇರಲಿ ಅಂತ ಹೇಳಿ ಬ್ರಾಸ್ಲೆಟ್ ಜೊತೆಗೆ ಆ ತಾಯಿತವನ್ನು ಅದರಲ್ಲಿ ಹಾಕಿ ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರಲ್ಲ, ಬೇಗ ನಿಮ್ಮ ವಿವರಗಳನ್ನು ನಮಗೆ ವಾಟ್ಸಪ್ ಮಾಡಿ. ಹಾಗೂ ಪ್ರತಿಯೊಬ್ಬರಿಗೂ ಈ ವಿಚಾರ ಗೊತ್ತಾಗೋ ತರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಡಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.